ಏನು ಛತ್ರಪತಿ ಶಿವಾಜಿ ಜಯಂತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ನಿನ್ನೆ ಮೆರವಣಿಗೆಯ ಸಂದರ್ಭದಲ್ಲಿ ಕಲ್ಲು ತೂರಾಟಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಸ್ಥಳದಲ್ಲಿ BNS 163 ಏನು ನಿಷೇಧಾಜ್ಞೆ ಕೂಡ ಜಾರಿಯಾಗಿದೆ ಮತ್ತು ಹಿಂದೂ ಯುವಕರು ಅಂಗಡಿಗಳನ್ನು ಬಂದ್ ಮಾಡಿಸುವಂಥ ಕೆಲಸಕ್ಕೆ ಮುಂದಾಗಿದ್ದರು ಮತ್ತು ಯಾವುದೇ ಕಾರಣಕ್ಕೂ ರಿಸ್ಕನ್ನು ತೆಗೆದುಕೊಳ್ಳಬೇಡಿ, ಕಾನೂನನ್ನು ಕೈಗೆ ತೆಗೆದುಕೊಳ್ಳಬೇಡಿ ಅಂತ ಹೇಳ್ಕೊಂಡು ಹಿರಿಯ ಮುಖಂಡರು ಅವರ ಮನವೊಲಿಸುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಅಂದರೆ ಶಾಂತಿಗೆ ಭಂಗ ತರಬೇಡಿ ಅನ್ನೋ ನಿಟ್ಟಿನಲ್ಲಿ ಈಗ ಸದ್ಯ ನಮ್ಮ ಜೊತೆ ನಾರಾಯಣ ಸಾಪಾಂಡಿಗೆ ಅವ್ರನ್ನ ಮಾತಾಡ್ಸೋಣ. ಅದ್ರ ಜೊತೆಗೆ ಬಾಗಲಕೋಟೆ ಮಾಜಿ ಶಾಸಕರ ವೀರಣ್ಣ ಚರಂತಿಮಠರು ಅವ್ರನ್ನೂ ಕೂಡ ಮಾತಾಡ್ತೀನಿ. ಸರ್, ಮೊದಲೇದಾಗಿ ಹೇಳೋದಾದರೆ ಅಲ್ಲಿ ಸಭೆ ನಡೀತು. ಸಭೆ ಆದಮೇಲೆ ಹಿಂದೂ ಎಲ್ಲ ಯುವಕರು ಒಮ್ಮೆಲೆ ಹೊರಗಡೆ ಬಂದು ಅಂಗಡಿ ಬಂದ್ ಮಾಡೋಕ್ಕೆ ಮುಂದಾದರು. ಏನಾಯ್ತು ಸರ್? ಇಲ್ಲಿ ಸಭೆಯಲ್ಲಿ ಏನು ಒಮ್ಮತ ಮೂಡಲಿಲ್ವಾ ಅಥವಾ ಏನಾಯ್ತು ಅಂತ? ಅಲ್ಲ, ಸಭೆಯಲ್ಲಿ ಒಮ್ಮತ ಮೂಡಲಿಲ್ಲ ಅಲ್ಲ, ನಿನ್ನೆ ಆದಂಥ ಘಟನೆ ಅದಕ್ಕೆ ಬಾಗಲಕೋಟೆ ಬಂದ್ ಮಾಡಿ ಪ್ರತಿಭಟನೆ ಮಾಡಬೇಕು ಅನ್ನತಕ್ಕಂಥ ನಿಲುವನ್ನು ಎಲ್ಲಿ ಕೂಡಿದಂಥ ಎಲ್ಲರೂ ಕೂಡಿ ಮಾಡಿದರು. ಯಾಕಂತಂದರೆ ಛತ್ರಪತಿ ಶಿವಾಜಿ ಮಹಾರಾಜರ ಮೆರವಣಿಗೆ ಮೇಲೆ ಚಪ್ಪಲಿ ಕಲ್ಲು ತೂರ್ತಾವಂತಂದರೆ ಹಿಂದೂ ಸಮಾಜದ ಸುಮ್ಮ ಕೊಡಲಿಕ್ಕೆ ಸಾಧ್ಯ ಇಲ್ಲ, ಅದರಲ್ಲಿ ಯುವಕರಂಕ ಸುಮ್ಮ ಕೊಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಎಷ್ಟೇ ಅವ್ರಿಗೆ ಮನವಿ ಮಾಡಿಕೊಂಡ್ರು ಇದು ಹಿಂದೂ ಸಮಾಜದ ಮೇಲೆ ಆದಂಥ ಅವಮಾನ. ಅದಕ್ಕಾಗಿ ಇವತ್ತು ಅಂಗಡಿ ಮುಗ್ಗಟ್ಟುಗಳನ್ನು ಬಂದ್ ಮಾಡಿ ಪ್ರತಿಭಟನೆ ತೋರಿಸ್ತಾ ಇದ್ದಾರೆ. 3 ಗಂಟೆಗೆ IG ಅವ್ರು ಬಾ ಅಂದಾರೆ. 3 ಗಂಟೆಗೆ IG ಅವ್ರು ಬಂದ ನಂತರ ಅವ್ರ ಜೊತೆನೂ ಮಾತಾಡ್ತೀನಿ. ಪೊಲೀಸರು ಸುಮ್ಮನೆ ಯಾರ ಮೇಲೂ ಲಾಠಿ ಚಾರ್ಜ್ ಮಾಡಬೇಡ ಅಂತ ಅಗಳೇನೂ ಹೇಳ್ತಾ ಇದ್ದೀನಿ ನಾನು. ಇದನ್ನು ಹಿಂದೂ ಸಮಾಜ ನಿಶ್ಚಿತವಾಗಿ ಖಂಡನೆ ಮಾಡ್ತದೆ. ಇನ್ನು ಮುಂದೆ ಇದಕ್ಕೆ ಸರ್ಕಾರ ಕಾರಣ. ಮುಸ್ಲಿಂ ಓಲೈಕೆ ಮಾಡ್ತಾ ಇದೆ ಅಲ್ಲ, ಇದು ಕಾಂಗ್ರೆಸ್ ಸರ್ಕಾರ. ಅದಕ್ಕಾಗಿ ಈ ಧೈರ್ಯ ಎಲ್ಲಿಂದ ಬಂತವ್ರಿಗೆ? ಮಸೀದಿ ಮೇಲಿಂದ ಚಪ್ಪಲಿ ಒಗೆಯತಕ್ಕಂಥ ಧೈರ್ಯ ಮುಸಲ್ಮಾನರಿಗೆ ಎಲ್ಲಿಂದ ಬಂತದು? ಕಲ್ಲು ಒಗೆಯತಕ್ಕಂಥ ಧೈರ್ಯ ಎಲ್ಲಿಂದ ಬಂತು? ಯಾಕಂತಂದ್ರೆ ಅವ್ರಿಗೆ ಗೊತ್ತು ಮುಸಲ್ಮಾನ್ ಪರವಾಗಿ ಕಾಂಗ್ರೆಸ್ ಸರ್ಕಾರ ಅದ ಅಂತ. ಅದಕ್ಕಾಗಿ ಅವ್ರಿಗೆ ಈ ಶಕ್ತಿ ಬಂದದ. ಇದರ ವಿರುದ್ಧ ಸಮಾಜ ಹೋರಾಟ ಮಾಡ್ತದೆ. ಇದರಲ್ಲಿ 2ನೇ ಪ್ರಶ್ನೆ ಇಲ್ಲ. ನಮ್ಮ ಚೇರ್ಮನ್ರು ಮಾತಾಡ್ತಾರೆ. ಇವಾಗೂ ಕೂಡ ಮತ್ತೆ ಪುನಃ ಕಲ್ಲು ತೂರಾಟ ನಡೀತು ಸರ್. ಅಲ್ಲಿ ಮಾಂಸದ ಅಂಗಡಿ ಮೇಲೂ ಕೂಡ ಕಲ್ಲು ತೂರಾಟ ಆಯಿತು ಸರ್. ನೋಡಿ, ಒಮ್ಮೊಮ್ಮೆ ಏನಾಗ್ತದೆ ಗೊತ್ತಾ, ನಮ್ಮವ್ರು ಅವರೇ ತಮ್ಮ ಅಂಗಡಿ ಸಣ್ಣ ಪುಟ್ಟ ಅಂಗಡಿಗಳು ಇರ್ತಾವೆ, ಅವು ಸುಟ್ಕೊಂಡು ಬಿಡ್ತಾರೆ. ಯಾಕಂದರೆ ಸರ್ಕಾರದಿಂದ ಕಾಂಪನ್ಸೇಷನ್ ತೊಗೊಳ್ಳಿಕ್ಕೆ ಲಕ್ಷಾಂತರ ರೂಪಾಯಿ ಕಾಂಪನ್ಸೇಷನ್ ತೊಗೊಳಕ್ಕೆ ಸರ್ಕಾರನೇ ಅವ್ರಿಗೆ ಬಂದು ನಿಮಗೇನು ಅಂಗಡಿ ಸುಡ್ತಾ, ಒಂದು 100 ರೂಪಾಯಿ ಸಾಮಾನು ಇರೋಂಗಿಲ್ಲ, ಅಂಥವ್ರಿಗೆ ಲಕ್ಷ ರೂಪಾಯಿ ಸರ್ಕಾರ ಕೊಡ್ತದೆ. ಅವರೇ ಸುಟ್ಕೊಂಡು ಬಿಡ್ತಾರೆ, ಬೇರೆ ಸುಡೋದು ಬೇಡ. ಯಾಕಂದ್ರೆ ಸರ್ಕಾರ ಅವ್ರಿಗೆ ಅನುಕಂಪ ತೋರಿಸಿ ದುಡ್ಡು ಕೊಡ್ತದೆ. ಯಾರು ಹಿಂದೂ ಕಾರ್ಯಕರ್ತರು ಯಾರು ಸುಟ್ಟಿಲ್ಲ ಅಂಗಡಿ. ಈಗ ಅಂತಿಮವಾಗಿ ಆ ಸಭೆಯಲ್ಲಿ ಏನಾದರೂ ನಿರ್ಣಯ ಆಯ್ತಾ ಅಥವಾ ಮತ್ತೇನಾದರೂ ನಿರ್ಣಯ ತಗೊಳ್ತೀರಾ? ಶೋಭಾಯಾತ್ರೆ ಪುನಃ ಆಗುತ್ತಾ? ಇನ್ನೊಮ್ಮೆ ಶೋಭಾಯಾತ್ರೆ ಮಾಡೇ ಮಾಡ್ತೀವಿ, ಸ್ಪಷ್ಟವಾಗಿ ಹೇಳಿದ್ದೀವಿ. ಇದಕ್ಕೆ ಅವಮಾನ ಆಗಿದೆ, ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಅವಮಾನ ಆಗಿದೆ. ಇನ್ನೊಮ್ಮೆ ನಾವು ಇದು ಶೋಭಾಯಾತ್ರೆ ಅದ್ಧೂರಿಯಾಗಿ ಶೋಭಾಯಾತ್ರೆ ಮಾಡೇ ಮಾಡ್ತೀವಿ ಅನ್ನತಕ್ಕಂಥದ್ದು ನಿರ್ಣಯ ಆಗಿದೆ. ಮತ್ತು ಅದು ಇವತ್ತು 3 ಗಂಟೆಗೆ IG ಅವ್ರು ಕರೆದಿದ್ದಾರೆ. ಎದಕ್ಕೆ ಕರೆದಿದ್ದಾರೆ ಕೇಳ್ತೀವಿ ಅವ್ರಿಗೆ. ಇದು ನಿಷೇಧಾಜ್ಞೆ ತೆಗಿಬೇಕು. ನಾಳೆ ನಾಡ್ದು ಹಿಂದೂ ಸಮಾವೇಶ ಇದೆ, ಹೋಳಿ ಹುಣ್ಣಿ ಇದೆ. ಎದರ ಸಲುವಾಗಿ? ನಾಳೆ ಅದೇನೆ ಹಿಂದೂ ಸಮಾವೇಶ. ಮತ್ತು ಅದಕ್ಕೆ ನೀವು ಒತ್ತಡ ಇದು ಹೇರ್ಬೇಕನ್ನೋ 144 ಇದ್ದರೂ ಇಷ್ಟು ಜನ ನೋಡ್ರಿ, ಯಾರಿಗೂ 144 ಸರ್ಕಾರ ಹಾಕಿ ಅಲ್ಲ ಜಾರಿ ಮಾಡಿದ್ದಾರೆ. ಈಗ 144 ಬದಲಾಗಿ 163 ಎರಡೂ ಒಂದೇ ಇದಾವೆ, ಅದೇನು ಪ್ರಶ್ನೆ ಇಲ್ಲ. ಅದು ಆದಾಗ್ಯೂ ಸಹಿತ ಇದನ್ನು ಯಾಕೆ ಜಾರಿ ಮಾಡ್ತೀರಿ? ನೀವಾಗಿ ಜನರಿಗೆ ಪ್ರಚೋದನೆ ಕೊಡ್ತೀರೇನು? ಅದಕ್ಕಾಗಿ ಹಿಂದೂ ಸಮಾಜೋತ್ಸವ ಇನ್ನೊಮ್ಮೆ ಮಾಡೇ ಮಾಡ್ತೀವಿ. ಶಿವಾಜಿ ಮಹಾರಾಜರ ಮೆರವಣಿಗೆ ಮಾಡೇ ಮಾಡ್ತೀವಿ, ಅದ್ಧೂರಿಯಾಗಿ ಮಾಡ್ತೀವಿ. ಅದಕ್ಕಾಗಿ ಎಲ್ಲಿ ಕಲ್ಲು ಬಿದ್ದದ ಅಲ್ಲಿಂದ ಆ ಮೆರವಣಿಗೆ ಮೇಲೆ ಹೂಗಳು ಬರಬೇಕು, ಇದು ನಮ್ಮ ಉದ್ದೇಶದ.